ನಮಸ್ಕಾರ. ಇವತ್ತಿನ ಈ ಸುಂದರವಾದ ಕಥೆಯ ವಿವರಣೆಗೆ ಸ್ವಾಗತ. ಬನ್ನಿ, ನಾವೆಲ್ಲರೂ ಸೇರಿ ಒಂದು ಮ್ಯಾಜಿಕಲ್ ಕಾಡಿನ ಕಥೆ ಕೇಳೋಣ. ಈ ಕಾಡಿದೆಯಲ್ಲ, ಇದು ತುಂಬಾನೇ ಸ್ಪೆಷಲ್. ನೋಡಕ್ಕೆ ಮೃದುವಾದ ಪೇಸ್ಟಲ್ ಬಣ್ಣಗಳು, ಕಣ್ಣಿಗೆ ತಂಪಾದ ಬೆಚ್ಚಗಿನ ಬೆಳಕು, ಜೊತೆಗೆ ಮುದ್ದಾದ ಕಾರ್ಟೂನ್ ಪ್ರಾಣಿಗಳು. ಸರಿ, ತಡ ಮಾಡೋದು ಬೇಡ. ಸಿಂಹನಿಗೆ ಜ್ವರ ಬಂದ ದಿನ ಏನಾಯ್ತು ಅಂತ ನೋಡೇ ಬಿಡೋಣ. ನಮ್ಮ ಕಥೆಯ ನಾಯಕ ಯಾರು ಗೊತ್ತಾ? ಅದೇ ಸುಂದರ ಕಾಡಿನ ಬಲಶಾಲಿ ಮಹಾರಾಜ, ನಮ್ಮ ಸಿಂಹರಾಜ. ಆದರೆ ಇವತ್ತು ಏನೋ ಸ್ವತಃ ಪ್ರಾಬ್ಲಮ್ ಆಗಿದೆ. ರಾಜನಿಗೆ ಹುಷಾರಿಲ್ಲ, ಮೈತುಂಬ ಬಿಸಿ, ಜ್ವರ. ಒಂಥರ ಸುಸ್ತಾದ ದನಿಯಲ್ಲಿ ಸಿಂಹರಾಜ ಹೇಳ್ತಾ ಇದ್ದಾನೆ, ಇಂದು ನಾನು ರೋರ್ ಮಾಡೋದಿಲ್ಲ, ಜಸ್ಟ್ ರೆಸ್ಟ್ ಅಂತ. ಅಷ್ಟು ಬಲಶಾಲಿ ಸಿಂಹ ಇವತ್ತು ಸುಸ್ತಾಗಿ ಮಲಗಿರೋದು ನೋಡಿದ್ರೆ ಪಾಪ ಅನ್ಸುತ್ತೆ ಅಲ್ವಾ? ಇನ್ನೂ ಈ ಸುದ್ದಿ ಸುಮ್ಮನೆ ಇಡುತ್ತಾ? ಕಾಡಿನಲ್ಲಿ ಕಾಡ್ಗಿಚ್ಚಿನಂತೆ ಹರಡೆ ಬಿಡ್ತು. ಒಂದು ಮುದ್ದಾದ ಪುಟ್ಟ ಮೊಲ ಎಷ್ಟು ಆಶ್ಚರ್ಯದಿಂದ ತನ್ನ ಉದ್ದನೆಯ ಕಿವಿಗಳನ್ನು ನಿಮಿರಿಸ್ಕೊಂಡು, ಏಯ್ ಗೊತ್ತಾ, ಸಿಂಹರಾಜ ಸಿಕ್ಕಂತೆ ಅಂತ ಇಡೀ ಕಾಡಿಗೆಲ್ಲ ಹೇಳ್ತಾ ಓಡಾಡ್ತಾ ಇದೆ. ಕಾಡಿನ ಪ್ರಾಣಿಗಳಿಗೆಲ್ಲ ಇದೊಂದು ಅನಿರೀಕ್ಷಿತ ಶಾಕ್. ಈ ಸುದ್ದಿ ಕೇಳಿದ ತಕ್ಷಣ ಮರದಿಂದ ಮರಕ್ಕೆ ಹಾರೋ ನಮ್ಮ ಕೋತಿ ಅಣ್ಣನಿಗೆ ಎಲ್ಲಿಲ್ಲದ ಟೆನ್ಷನ್ ಶುರುವಾಯ್ತು ನೋಡಿ. ತಲೆ ಮೇಲೆ ಕೈ ಹೊತ್ಕೊಂಡು, ಅಯ್ಯೋ ದೇವರೇ, ಇದು ತುಂಬಾನೇ ಬಿಗ್ ಪ್ರಾಬ್ಲಮ್ ಅಂತ ಪರದಾಡ್ತಾ ಇದ್ದಾನೆ. ನಿಜ ತಾನೇ? ಕಾಡಿನ ರಾಜನಿಗೇ ಹುಷಾರಿಲ್ಲ ಅಂದ್ರೆ ಅದು ದೊಡ್ಡ ಸಮಸ್ಯೆನೇ ಸರಿ. ಈಗ ಎಲ್ಲರ ತಲೆಯಲ್ಲೂ ಕಾಡ್ತಾ ಇರೋದು ಒಂದೇ ಪ್ರಶ್ನೆ. ರಾಜನಿಗೆ ಹುಷಾರಿಲ್ಲ ಸರಿ, ಹಾಗಾದ್ರೆ ಆ ಡಾಕ್ಟರ್ ಯಾರು? ಯಾರು ಬಂದು ಸಿಂಹರಾಜನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ? ಆ ಮಾಂತ್ರಿಕ ವೈದ್ಯರು ಯಾರಿರ್ಬೋದು ಅಂತ ನಾವೆಲ್ಲರೂ ಒಮ್ಮೆ ಊಹಿಸೋಣ ಬನ್ನಿ. ಹೌದು, ನಿಮ್ಮ ಊಹೆ 100ಕ್ಕೆ 100 ಪಾಲು ಕರೆಕ್ಟ್. ಆ ಬೆಚ್ಚಗಿನ ಬೆಳಕಿರುವ ಫ್ಯಾಂಟಸಿ ಕಾಡಿನ ದಾರಿಯಲ್ಲಿ ಮೆಲ್ಲನೆ ಹಾರುಕೊಂಡು ಬಂದವರೇ ನಮ್ಮ ಬುದ್ಧಿವಂತ ಗೂಬೆ ಡಾಕ್ಟರ್. ಅವರ ಕೈಯಲ್ಲಿ ಒಂದು ಪುಟ್ಟ ಮುದ್ದಾದ ಡಾಕ್ಟರ್ ಬ್ಯಾಗ್ ಕೂಡ ಇದೆ. ಗೂಬೆ ಡಾಕ್ಟರ್ ಅಂದ್ರೆ ಹಾಗೇನೆ, ತುಂಬಾ ಸೈಲೆಂಟ್, ಆದ್ರೆ ಅಷ್ಟೇ ಟ್ಯಾಲೆಂಟ್. ಡಾಕ್ಟರ್ ಬಂದ ತಕ್ಷಣನೇ ತಮ್ಮ ಕೆಲಸ ಶುರು ಮಾಡೇಬಿಟ್ರು. ಬಹಳ ಗಂಭೀರವಾಗಿ, ಆದ್ರೆ ಅಷ್ಟೇ ಕಾಳಜಿಯಿಂದ, ಮೊದಲು ಟೆಂಪರೇಚರ್ ಚೆಕ್ ಮಾಡಬೇಕು ಅಂತ ಹೇಳಿ ಥರ್ಮೋಮೀಟರ್ ತೆಗೆದುಕೊಂಡು ನಮ್ಮ ಮುದ್ದಾದ ಕಾರ್ಟೂನ್ ಸಿಂಹನ ಹತ್ರ ಹೋದ್ರು. ಸಿಂಹ ಬಾಯಿ ತೆರೆದ ತಕ್ಷಣ ಗೂಬೆ ಡಾಕ್ಟರ್ಗೆ ಅಸಲಿ ವಿಚಾರ ಪಕ್ಕಾ ಗೊತ್ತಾಯ್ತು. ಸ್ವಲ್ಪ ತಮಾಷೆಯಾಗಿ ಬೈಯುತ್ತಲೇ ಡಾಕ್ಟರ್ ಕೇಳಿದ್ರು, ಓಹೋ, ಬಾಯಿ ತುಂಬಾ ತಣ್ಣಗಿದೆ, ನೀನು ತುಂಬಾ ಐಸ್ ಕ್ರೀಮ್ ತಿಂದಿದೀಯಾ ಅಂತ. ಅತಿಯಾಗಿ ಜಂಕ್ ಫುಡ್ ತಿಂದಿದ್ದೆ ಈ ಜ್ವರಕ್ಕೆ ಕಾರಣ ಅಂಟೆ ಡಾಕ್ಟರ್ಗೆ ಅರ್ಥವಾಗಿತ್ತು. ಡಾಕ್ಟರ್ ಹೀಗೆ ಕೇಳಿದ ತಕ್ಷಣ ನಮ್ಮ ಕಾಡಿನ ರಾಜನಿಗೆ ಎಲ್ಲಿಲ್ಲದ ನಾಚಿಕೆ ಆಯ್ತು. ತಲೆ ತಗ್ಗಿಸ್ಕೊಂಡು ಮುಖ ಸಣ್ಣದ್ ಮಾಡ್ಕೊಂಡು ಅಂಜುತ್ತಲೇ ಸಿಂಹರಾಜ ಹೇಳ್ದ, ಸ್ವಲ್ಪ ಮಾತ್ರ ಅಂತ. ಎಷ್ಟೇ ದೊಡ್ಡ ರಾಜನಾದ್ರೂ ಡಾಕ್ಟರ್ ಮುಂದೆ ಸುಳ್ಳು ಹೇಳಕ್ಕಾಗುತ್ತಾ ಹೇಳಿ? ಇದು ನಿಜಕ್ಕೂ ಒಂದು ಕ್ಯೂಟ್ ಆದ ದೃಶ್ಯ. ಸರಿ, ಕಾಯಿಲೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಮದ್ದೇನು? ಡಾಕ್ಟರ್ ಗೋಬೆ ತಮ್ಮ ಪ್ರಿಸ್ಕ್ರಿಪ್ಷನ್ ಚೀಟಿ ಬರೆದೇ ಬಿಟ್ರು. ಅದರಲ್ಲಿ ಏನಿದೆ ಗೊತ್ತಾ? ಮೆಡಿಸಿನ್ ಈಸ್ ಈಕ್ವಲ್ ಟು ವೆಜಿಟಬಲ್ಸ್. ಅಂದ್ರೆ ತಾಜಾ ಮತ್ತು ಆರೋಗ್ಯಕರ ತರಕಾರಿಗಳೇ ಈ ಜ್ವರಕ್ಕೆ ಮದ್ದು ಅಂತ ಡಾಕ್ಟರ್ ಖಡಕ್ಕಾಗಿ ಹೇಳ್ಬಿಟ್ರು. ತರಕಾರಿ ಅನ್ನೋ ಪದ ಕೇಳಿದ ತಕ್ಷಣ ನಮ್ಮ ಸಿಂಹರಾಜನಿಗೆ ಅಕ್ಷರಶಃ ನಡುಕ ಹುಟ್ಟುಕೊಂಡಿತು. ನೋ ಅಂತ ಜೋರಾಗಿ ಕೂಗಿದ. ತರಕಾರಿ ಅಂದರೆ ಅವನಿಗೆ ಎಷ್ಟು ಇಷ್ಟ ಇಲ್ಲ ಅಂತ ಆ ಅಳುವ ಮುಖಭಾವವೇ ಹೇಳ್ತಾ ಇದೆ. ಇಷ್ಟೊಂದು ಐಸ್ ಕ್ರೀಮ್ ತಿಂದ ಬಾಯಿಗೆ ಈಗ ತರಕಾರಿ ತಿನ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಅಲ್ವಾ? ಆದ್ರೆ ಕಾಡಿನ ಸ್ನೇಹಿತರು ನಮ್ಮ ಸಿಂಹನಿಗೆ ಸಹಾಯ ಮಾಡದೇ ಇರ್ತಾರಾ? ಮೊದಲು ಎಲ್ಲಾ ಮುದ್ದಾದ ಪ್ರಾಣಿಗಳು ಒಟ್ಟಾಗೆ ಸೇರಿ ಬಿಸಿ ಬಿಸಿಯಾದ ಘಮಘಮಿಸುವ ರುಚಿಯಾದ ವೆಜಿಟಬಲ್ ಸೂಪ್ ತಯಾರಿಸಿದ್ರು. ಆಮೇಲೆ ಸಿಂಹ ಆ ಮಾಂತ್ರಿಕ ಸೂಪನ್ನು ಕುಡಿಯಿತು. ಮತ್ತು ಕೊನೆಯಲ್ಲಿ ವಾವ್, ಸಿಂಹನಿಗೆ ತಕ್ಷಣವೇ ಹುಷಾರಾಯ್ತು. ಆ ತರಕಾರಿ ಸೂಪ್ನ ಪವರ್ ಎಷ್ಟಿತ್ತು ಅಂದ್ರೆ ಸಿಂಹ ತಾನು ಕಳೆದುಕೊಂಡಿದ್ದ ಶಕ್ತಿಯನ್ನ ತಕ್ಷಣ ವಾಪಸ್ ಪಡೀತು. ಮತ್ತೆ ಜೋರಾಗಿ ಗರ್ಜಿಸಿತು, ರೋರ್! ಕಾಯಿಲೆಯಿಂದ ಮಲಗಿದ್ದ ಸಿಂಹ ಈಗ ಎದ್ದು ನಿಂತು ತನ್ನ ಹಳೆಯ ಗಾಂಭೀರ್ಯಕ್ಕೆ ಮರಳಬಿಟ್ಟಿತು. ಸಿಂಹರಾಜನ ಈ ಗರ್ಜನೆ ಕೇಳಿ ಇಡೀ ಕಾಡೆ ಖುಷಿಪಡ್ತು. ಎಲ್ಲಾ ಪ್ರಾಣಿಗಳು ಅಂದ್ರೆ ಮೊಲ, ಕೋತಿ, ಗೂಬೆ ಎಲ್ಲರೂ ಸೇರಿ ಖುಷಿಯಿಂದ ಚಪ್ಪಾಳೆ ತಟ್ಟಿದ್ರು. ಆ ಫ್ಯಾಂಟಸಿ ಕಾಡಿನಲ್ಲಿ ಮತ್ತೆ ಹಳೆಯ ಸಂತೋಷ, ನಗು, ಕಳೆ ಮರಳಿ ಬಂದಿತ್ತು. ಈ ಸುಂದರವಾದ ಕಥೆಯಿಂದ ನಾವೆಲ್ಲರೂ ಕಲಿಯಬೇಕಾದ ಒಂದು ಬಹಳ ಮುಖ್ಯವಾದ ಪಾಠ ಇದೆ. ಒಂದು ಕಡೆ ಜಂಕ್ ಫುಡ್ ಅಂದ್ರೆ ಐಸ್ ಕ್ರೀಮ್, ಇನ್ನೊಂದು ಕಡೆ ಹೆಲ್ದಿ ಫುಡ್ ಅಂದ್ರೆ ತರಕಾರಿಗಳು. ಅತಿಯಾಗಿ ಜಂಕ್ ಫುಡ್ ತಿಂದ್ರೆ ಎಷ್ಟೇ ಬಲಶಾಲಿಯಾದ ಸಿಂಹವಾದ್ರೂ ಕಾಯಿಲೆ ಬೀಳುತ್ತೆ. ಅದೇ ಆರೋಗ್ಯಕರವಾದ ಆಹಾರ ತಿಂದ್ರೆ ನಮ್ಮ ದೇಹಕ್ಕೆ ಒಳ್ಳೆ ಶಕ್ತಿ ಬರುತ್ತೆ. ಈ ಕಥೆಯ ವಿವರಣೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ಪುಟ್ಟ ಪ್ರಶ್ನೆ. ಸಿಂಹರಾಜನಿಗೆ ತರಕಾರಿ ಸೂಪ್ ಹೇಗೆ ಮ್ಯಾಜಿಕ್ ಶಕ್ತಿ ಕೊಡ್ತು ಅಂತ ನಾವೆಲ್ಲರೂ ನೋಡಿದ್ವಿ ಅಲ್ವಾ? ಹಾಗಾದ್ರೆ ನಾಳೆಯಿಂದ
ಯಾವೆಲ್ಲ ಹೆಲ್ದಿ ಫುಡ್ ಅಥವಾ ಆರೋಗ್ಯಕರ ಆಹಾರವನ್ನು ತಿನ್ನಬೇಕು ಅಂತ ನಾವೆಲ್ಲರೂ ಡಿಸೈಡ್ ಮಾಡೋಣ ಅಲ್ವಾ? ಒಳ್ಳೆ ಆಹಾರ ತಿಂದ್ರೆ ಒಳ್ಳೆ ಆರೋಗ್ಯ ನಮ್ ಜೊತೆಗೆ ಇರುತ್ತೆ. ಈ ಸುಂದರವಾದ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಮಾಂತ್ರಿಕ ಕಥೆಯನ್ನ ಮುಗಿಸೋಣ. ಶುಭರಾತ್ರಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.